ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಹಿಪ್ಪಲಿಯನ್ನು ಉಪಯೋಗಿಸಿಕೊಂಡು ಮನೆಯಲ್ಲಿಯೇ ಕಫ ಹಾಗೂ ಕೆಮ್ಮನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹಿಪ್ಪಲಿಯ ಗಿಡ. ಇದರಲ್ಲಿ ಒಂದೆರಡು ಹಿಪ್ಪಲಿಯ ಕಾಯಿಗಳು ಬಿಟ್ಟಿದೆ. ಇದನ್ನು ಉಪಯೋಗಿಸಿಕೊಂಡು ಕಫ ಹಾಗೂ ಕೆಮ್ಮನ್ನು ತಕ್ಷಣ ಹೇಗೆ ಮನೆಯಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡಿ, ನಾನು ಒಣಗಿಸಿಟ್ಟಂಥ ಹಿಪ್ಪಲಿ. ಇದರಲ್ಲಿ ಒಂದು 2-3 ಹಿಪ್ಪಲಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತಿದೆಯಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು 10 ವರ್ಷ ಮೇಲ್ಪಟ್ಟವರಿಗೆ ಒಂದು 2-3 ಹಿಪ್ಪಲಿಯನ್ನು ಉಪಯೋಗವನ್ನು ಮಾಡ್ಬೋದು. ಇನ್ನು ಅವರವರ ವಯಸ್ಸಿಗೆ ಅನುಗುಣವಾಗಿ ಹಿಪ್ಪಲಿಯನ್ನು ಉಪಯೋಗವನ್ನು ಮಾಡ್ತಾರೆ. ಕಾಣ್ತಾ ಇದೆಯಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹತ್ತಿಸಬಾರ್ದು. ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಉಬ್ಬಿ ಬರಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಕಾಣ್ತಾ ಇದೆಯಲ್ಲ, ಈ ರೀತಿಯಲ್ಲಿ ಸ್ವಲ್ಪ ಉಬ್ಬಿ ಬಂದಿದೆ. ಇದನ್ನು ಇನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋದಿದೆ. ನೋಡಿ, ಕಾಣ್ತಾ ಇದೆಯಲ್ಲ, ಇನ್ನೊಂದು ಚೂರು ಫ್ರೈ ಆಗಬೇಕಿದು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಹಿಪ್ಪಲಿಯ ಮನೆಮದ್ದನ್ನು ಉಪಯೋಗವನ್ನು ಮಾಡಿದರೆ ತಕ್ಷಣ ಕೆಮ್ಮು ಕಫ ಕಡಿಮೆ ಆಗ್ತದೆ. ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಬೇಕು. ಇದು ತಣ್ಣಗಾದ ನಂತರ ಸ್ವಲ್ಪ ಗರಿ ಗರಿ ಆಗ್ತದೆ, ಹಾಗಾಗಿ ಇದನ್ನು ತಣ್ಣಗಾಗಲು ಬಿಡ್ತಾ ಇದ್ದೇನೆ. ನೋಡಿ, ಹೇಗೆ ಉಬ್ಬಿ ಬಂದಿದೆ ಅಲ್ವಾ. ಇದು ಹಾಗೆ ಒಣಗಿಸಿಟ್ಟಂಥ ಹಿಪ್ಪಲಿ. ಇದು ನೋಡಿ, ಫ್ರೈ ಮಾಡಿದಂಥ ಹಿಪ್ಪಲಿ. ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ. ಈ ರೀತಿಯಲ್ಲಿ ಉಬ್ಬಿ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಬೇಕು. ನಂತರ ಇದನ್ನು ಒಂದು 3-4 ಕಾಳು ಮೆಣಸಿನೊಂದಿಗೆ ಕುಟ್ಟಿ ಪುಡಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದು ಕ್ರಿಸ್ಪಿಯಾಗಿದೆ. ಇಲ್ಲಿವರೆಗೆ ತಣ್ಣಗಾಗಲು ಬಿಡಬೇಕು. ಇದನ್ನು ಈಗ ಮೆಣಸಿನಕಾಳು ಹಾಗೂ ಹಿಪ್ಪಲಿಯನ್ನು ಸೇರಿಸಿ ಪೌಡರನ್ನು ಮಾಡಿಕೊಳ್ತಾ ಇದ್ದೇನೆ. ಎಷ್ಟೇ ಕೆಮ್ಮು ಅಥವಾ ಕಫ ಇದ್ದರೂ ಕೂಡ ಇದನ್ನು ಸೇವನೆಯನ್ನು ಮಾಡಿದರೆ ತಕ್ಷಣ ಕಡಿಮೆ ಆಗ್ತದೆ. ತುಂಬ ಕಫ ಇದೆ ಅಂತ ಅನ್ನೋರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆಯನ್ನು ಮಾಡ್ಬೋದು. ಇಲ್ಲ, ರಾತ್ರಿ ಮಲಗುವುದಕ್ಕೂ ಮೊದಲು ಇದನ್ನು ಸೇವನೆಯನ್ನು ಮಾಡ್ಬೋದು. ಇದನ್ನು ಸೇವಿಸಿದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಯಬಾರದು. ನೋಡಿ, ಈ ರೀತಿಯಲ್ಲಿ ಪೌಡರ್ ರೆಡಿಯಾಗಿದೆ. ಇದನ್ನು ಇನ್ನೊಂದು ಚೂರು ಕುಟ್ಟಿ ಪುಡಿ ಮಾಡ್ತಾ ಇದ್ದೇನೆ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುದ್ಧವಾದ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಸೇವನೆ ಮಾಡಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸಿಹಿ ಸಿಹಿಯಾಗಿರ್ತದೆ. ನೋಡಿ, ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಂಡ್ರೆ ಕಫ ಹಾಗೂ ಕೆಮ್ಮನ್ನು ಮನೆಯಲ್ಲಿ ತಕ್ಷಣ ಕಡಿಮೆ ಮಾಡಿಕೊಳ್ಬೋದು. ನೋಡಿ, ಕಾಣ್ತಾ ಇದೆಯಲ್ಲ, ಈ ರೀತಿಯಲ್ಲಿ ಮನೆಯಲ್ಲಿಯೇ ಹಿಪ್ಪಲಿಯಿಂದ ತಯಾರಿಸಲಾದ ಮನೆಮದ್ದನ್ನು ಉಪಯೋಗಿಸಿ ನೀವು ಕೂಡ ಕಫ ಹಾಗೂ ಕೆಮ್ಮನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.